ಹಾಲೆಲುಯಾ, ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಕೊಟ್ಟಂತ ಮತ್ತು ಸಮಯಕ್ಕಾಗಿ ಕೃಪೆಗಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ನಿನ್ನೆ ಓದಿದಂತ ಥೆಸಲೋನಿಕ ಬರೆದ ಮೊದಲನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ ಇವತ್ತು 13ನೇ ವಚನದಿಂದ ತೆಗೆದುಕೊಳ್ಳೋಣ. ಇದು ಏನು ಕುರಿತು ಸೂಚಿಸ್ತದೆ ಅಂದ್ರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವುದಕ್ಕೆ ಮುಂಚಿತವಾಗಿ ಸಾಯುವ ಭಕ್ತರನ್ನು ಕುರಿತಿದ್ದು. ಹಾಲೆಲುಯಾ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಸಾಕು ಸಹೋದರರೇ, ಇಲ್ಲಿ ಈ ಪತ್ರಿಕೆಯಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಸಹೋದರರೇ, ನಿದ್ರೆ ಹೋಗುವರ ಗತಿ ಏನೆಂದು ತಿಳಿಯದೇ ಇದ್ದ ಕಾರಣ ಇಲ್ಲಿ ಈ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆಯಲ್ಲಿ ಇದ್ದು ಈ ಲೋಕ ಬಿಟ್ಟವರ ಗತಿ, ನಿನ್ನ ಗತಿ ಏನ್ ಹೇಳಲಿ ಅಂತ ಎಲ್ಲರೂ ನಾವು ನೆನೆಸುವಾಗ ಇಲ್ಲಿ ಕೆಳಗಡೆ ಹೇಳ್ತದೆ, ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅಂದರೆ ನಿರೀಕ್ಷೆನೇ ಇಲ್ಲ ನಾವು ಎಲ್ಲಿ ಹೋಗ್ತೀವಿ ಎಂಬುದಾಗಿ. ಆದರೆ ನೀವು ನ್ಯಾಯಬದ್ಧವಾಗಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಲೋಕದಲ್ಲಿ ಎಷ್ಟು ಕಾಲ ದೇವರು ಕೊಟ್ಟಿದ್ದಾನೋ ಆಯುಷ್ಕಾಲ ಪೂರ್ತಿ ನಿಮ್ಮ ದೇವರಲ್ಲಿ ಸೃಷ್ಟಿಕರ್ತನನ್ನ ಹಿಂಬಾಲಿಸಿಕೊಂಡು ಅದರ ಪ್ರಕಾರ ಜೀವಿಸಿ ಲೋಕ ಬಿಟ್ಟರೆ, ಹಾಲೆಲೂಯಾ, ಕರ್ತನಲ್ಲಿ ನಿದ್ರೆ ಹೋದರು ಅಂತ ಹೇಳ್ತಾರೆ ಅವರಿಗೆ. ಇಲ್ಲಿ ದೇವರ ವಾಕ್ಯ ಅದೇ ಹೇಳ್ತದೆ, ಕರ್ತನಲ್ಲಿ ನಿದ್ರೆ ಹೋದರು. ದೇವರ ಹೆಸರಿನಲ್ಲಿ ನಿದ್ರೆ ಹೋಗಿದ್ದಾರೆ, ಅವರು ಸತ್ತಿಲ್ಲ. ಪರದೇಶಿಲಿ ವಿಶ್ರಾಂತಿ ಸ್ಥಳದಲ್ಲಿ ಇರ್ತಾರೆ ಅಂತ ಅರ್ಥ. ಹಾಲೆಲೂಯಾ. ಕೆಳಗಡೆ ಹೋದಮ್ಮ. ನಿಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ಆತನೊಡನೆ ಕಳೆದುಕೊಂಡು ಬರುವನೆಂದು ನಂಬಬೇಕು ಅಲ್ಲವೇ? ಹಾಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ನಮಗಾಗಿ ಲೋಕವನ್ನ ತ್ಯಜಿಸಿ, ಅಂದ್ರೆ ಈ ಲೋಕವನ್ನ ದೇವರು ಈ ಲೋಕದಲ್ಲಿ ಇದ್ದುಕೊಂಡು ನಮಗಾಗಿ ನಮ್ಮ ಪಾಪಗಳನ್ನ ಶಾಪಗಳನ್ನ ಎಲ್ಲ ಹೊತ್ತುಕೊಂಡು ಶಿಲ್ಬೆ ಮೇಲೆ ಯಜ್ಞ ಆದ್ರು. ಅವರು ಪ್ರಾಣವನ್ನೇ ಒಪ್ಪಿಸಿಕೊಟ್ರು. ಅವ್ರಿಗೆ ಎಷ್ಟು ಹೊಡೆದರು, ಎಷ್ಟು ಚೆಡಿಯಟ್ಟು ಹೊಡೆದ್ರು, ಪ್ರಾಣ ಹೋಗ್ಲಿಲ್ಲ. ಯೇಸು ಸ್ವಾಮಿನೇ ದೇವ್ರು ಹೇಳ್ತಾರೆ, ತಂದೆಯೇ, ನನ್ನ ಆತ್ಮವನ್ನು ನಿನ್ಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ಈಗ ಅಂತ ಹೇಳಿ ದೇವರು ಪ್ರಾಣವನ್ನು ಒಪ್ಪಿಸಿ ಕೊಟ್ಟ ಮೇಲೆ 3 ದಿನ ಬಿಟ್ಟು ಎದ್ದೇಳ್ತಾರೆ. ಹಾಲೆಲೂಯಾ. ಆ ಜೀವಿತನಾಗಿ ಎದ್ದ ಮೇಲೆ ಅದೇ ರೀತಿಯಾಗಿ ಯೇಸು ಸ್ವಾಮಿ ಬರೋಣದಲ್ಲಿ ನಿಮ್ಮನ್ನು ಎತ್ತಲ್ಪಡ್ತಾರೆ ಅಂತ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಅದಕ್ಕೆ ಕರ್ತನಲ್ಲಿ ನಿದ್ರೆ ಹೋದವರೇ ನೀವು ಪುನಃ ಎದ್ದು ಬರ್ತೀರಿ ಅಂತ ಅಲ್ಲದೆ ಇರುವವರು ಹೇಳುವುದಿಲ್ಲ. ಅಂದರೆ ಅರ್ಥ, ಇಲ್ಲಿ ಎರಡು ಮರಣ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ. ಆ ಶಾರೀರಿಕ ಮರಣ ಮತ್ತು ಆತ್ಮಿಕ ಮರಣ. ಆದರೆ ಶಾರೀರಿಕವಾಗಿ ಯಾರೂ ಉಳಿಯುವುದಿಲ್ಲ, ಎಲ್ಲರೂ ಈ ಲೋಕ ಬಿಡುವಂತವರಾಗಿದ್ದಾರೆ ಸಹೋದರನೇ. ಆದರೆ ಆತ್ಮಿಕ ಮರಣ ಮಾತ್ರ ಬರಬಾರದು. ಶಾರೀರಿಕ ಮರಣ ದೇವರಲ್ಲಿದ್ದವರು ಇಲ್ಲದೆ ಇರುವವರು ಎಲ್ಲರಿಗೂ ಇವತ್ತು ಈ ಭೂಮಿ ಮೇಲೆ ನೋಡ್ತಾ ಇದ್ದೇವೆ ಅಲ್ವಾ? ದೇವರಲ್ಲಿ ಇರುವಂತವರು ಈ ಲೋಕ ಬಿಡ್ತಾ ಇದ್ದಾರೆ, ದೇವರಲ್ಲಿ ಇಲ್ಲದಂತವರು ಲೋಕ ಬಿಡ್ತಾ ಇದ್ದಾರೆ. ಆದರೆ ದೇವರಲ್ಲಿ ಇದ್ದು ಈ ಲೋಕ ಬಿಡುವಂತವರು ಒಂದು ದಿವಸ ಬರ್ತಾರೆ ವಾಪಸ್ ಅವರು. ಹಾಲೆಲೂಯಾ. ಯಾಕಂದ್ರೆ ಇಲ್ಲಿ ನೀತಿ ಮಾರ್ಗವನ್ನ ಹಿಡಿದುಕೊಂಡು ಅದ್ರ ಪ್ರಕಾರ ಜೀವಿಸಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂತವರಿಗೆ ದೇವರು ಬಿಡುವುದಿಲ್ಲ. ಅವ್ರು ಫಿಕ್ಸ್ ಮಾಡಿರ್ತಾರೆ, ನನ್ನ ರಾಜ್ಯದವರು, ನನ್ನ ಮಕ್ಕಳಿವರು, ಇವರಿಗಾಗಿ ನಾನು ಪ್ರಾಪರ್ಟಿ ಮಾಡಿಟ್ಟಿದ್ದೇನೆ. ಈ ಪ್ರಾಪರ್ಟಿ ಕಷ್ಟಪಟ್ಟು ನಾನು ಈ ಪ್ರಾಪರ್ಟಿಯನ್ನ ನಾನು ಸೃಷ್ಟಿ ಮಾಡಿದ ಪ್ರಾಪರ್ಟಿಯನ್ನ ನನ್ನ ಮಕ್ಕಳಿಗೆ ನಾನು ಕೊಡುತ್ತೇನೆ. ಹಾಲೆಲೂಯಾ. ಅದಕ್ಕೆ ನಮ್ಮನ್ನ ಮಕ್ಕಳಾಗಿ ದೇವರು ಕರೆದಿದ್ದಾರೆ. ಪ್ರಿಯನೇ, ನಾವು ಮಕ್ಕಳಾಗಿ ಇರಬೇಕು ಅಂತ ದೇವರ ಇಷ್ಟವಾಗಿದೆ. ಹಾಲೆಲೂಯಾ. ಕೆಳಗಡೆ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದೊಂದಿಳಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ.
ಕರ್ತನು ತಾನೇ ಆಜ್ಞಾಘೋಷದೊಡನೆ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆಯೂ ಹಾ ದೇವರ ತುತ್ತೂರಿ ಧ್ವನಿಯಿಂದೊಡನೆಯೂ ಹಾ ಆಕಾಶದಿಂದ ಇಳು ಬರುವುದು ಇಳಿದು ಬರುವುದು. ಹಾ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವುದು. ಹಲ್ಲೆಲೂಯಾ. ಏನಂತ ಇಲ್ಲಿ ನಿದ್ರೆ ಹೋಗುವರ ಗತಿ ಏನ್ ಹೇಳಿ ಅಂತ ಮೇಲ್ವಾಕ್ಯ ಹೇಳ್ತದೆ. ಅಲ್ಲಿ ಪರಲೋಕದಿಂದ ಆಜ್ಞಾಘೋಷದೊಡನೆ ತುತ್ತೂರಿ ಶಬ್ದದೊಡನೆ ದೂತರೊಂದಿಗೆ ಯೇಸು ಸ್ವಾಮಿ ಬರುವಾಗ ಮೊದಲು ಯಾರು ಅಂತ ಹೇಳ್ತಾರೆ? ಸತ್ತಿ ಇಲ್ಲಿ ನಿದ್ರೆಯಲ್ಲಿ ಇರ್ತಾರಲ್ಲ ಸಮಾಧಿ ಒಳಗೆ, ಹಲ್ಲೆಲೂಯಾ, ಅವರೆಲ್ಲ ಎದ್ದು ಬರ್ತಾರಂತೆ. ದೇವಾ, ಇದಕ್ಕೆ ದೇವ್ರು ಕರೆದಿರೋದು ಪ್ರಿಯನೇ. ಇಲ್ಲಿ ಏನೋ ನಾವು ಕಷ್ಟಪಟ್ಕೊಂಡು ಏನೋ ಒತ್ತುಕೊಂಡು ಬಂಡೆ ಓಡ್ಕೊಂಡು ಇಲ್ಲಿ ಒದ್ದಾಡೋದು ಅದಕ್ಕೆಲ್ಲ ಕರೆದಿರೋದು. ನಿನ್ನ ಆಹಾರಕ್ಕಾಗಿ ದುಡಿ, ಆದರೆ ಈ ದುಡಿಮೆನೇ ನೀನು ದೊಡ್ಡದಾಗಿ ಕಾಣಬಾರದು. ಕೂಡ್ಸಿಟ್ಕೊಳ್ಳೋಕೆ ದೇವರನ್ನ ಬಿಟ್ಟು ಏನು ಕೂಡ್ಸಿಟ್ರು ವ್ಯರ್ಥ, ಅದು ವೇಸ್ಟ್. ಅದಕ್ಕೆ ದೇವರು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವೇನೂ ಮಾಡಲಾರ್ರಿ. ಹಾಗಾಗಿ ಈಕೆ ಕೆಳಗಡೆ ನಾನು ಇದು ಪೂರ್ತಿ ವಿವರಣೆ ಮಾಡ್ತಾ ಇಲ್ಲ, ಯಾಕಂದ್ರೆ ದೊಡ್ಡ ವಾಕ್ಯಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಮೇಲ್ಮೇಲೆ ನಿಮಗೆ ತೋರಿಸ್ಕೊಂತ ವಾಕ್ಯದ ಮುಖಾಂತರ ಹೋಗ್ತಾ ಇದ್ದೀನಿ. ಮುಂದಾಗುವುದೇ ಇಲ್ಲ ಒಂದು ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರು ತುತ್ತೂರಿ ಧ್ವನಿಯಿಂದ ಆಕಾಶದಿಂದ ಇಳಿದು ಬರುವುದನ್ನು, ಆಗ ಕ್ರಿಸ್ತನಲ್ಲಿರುವರು ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು, ಹಲ್ಲೆಲೂಯಾ, ಇವತ್ತು ಜೀವದಿಂದ ಯೇಸು ಸ್ವಾಮಿ ಈ ಕ್ಷಣ ಬಂದರೆ ಜೀವದಿಂದ ಉಳಿದಿರುವ ನಾವು ಏನಂತ ಇಲ್ಲಿ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡ್ಬೇಕು. ರಪ್ಪೆ ಬಡಿಯೋದ್ರೊಳಗೆ ರಪ್ಪಂತ ಎದ್ದೋಗ್ತೀವಿ ನಾವು. ಯೇಸು ಸ್ವಾಮಿ ಈಗ ನಾವು ಜೀವಂತವಾಗಿದ್ದೀವಲ್ಲ, ಇದ್ದು ನಾವು ದೇವರ ವಾಕ್ಯವನ್ನ ನಡೆಸ್ತಾ ಇದೀವಲ್ಲ, ಕೇಳ್ತಾ ಇದೀವಲ್ಲ, ಅದ್ರ ಪ್ರಕಾರ ಜೀವಿಸ್ತಾ ಇದೀವಲ್ಲ, ನಮ್ಮನ್ನ ಬಿಡುವುದಿಲ್ಲ. ಹಲ್ಲೆಲೂಯಾ. ನಮ್ಮನ್ನ ಏನಂತೆ ಪಕ್ಕನಿಗೆ ಒಯ್ಯಲ್ಪಡ್ತೀವಂತೆ. ಹಲ್ಲೆಲೂಯಾ. ಇದಕ್ಕಾಗಿ ದೇವರು ಕರೆದಿದ್ದಾರೆ. ಯಾಕಂದ್ರೆ ಅಲ್ಲಿ ಹೋಗಿದ ಮೇಲೆ ದುಃಖ ಇಲ್ಲ, ಗೋಳಾಟ ಇಲ್ಲ, ಸಂಕಟ ಇಲ್ಲ, ಈ ತರ ಪೊಲ್ಯೂಷನ್ ಇಲ್ಲ. ಇಲ್ಲಿ ಡೆಲ್ಲಿಲೆಲ್ಲ ಈಗ ನೋಡು, ಈ ವಾಯುನ ಅಂತದ್ದು ಹೊಗೆದು ಅಂತ ಇದ್ ಮಾಡ್ತಾರಲ್ಲ, ಈ ಏನದು ಪೊಲ್ಯೂಷನ್ ಇಂದು ಭಯಂಕರ ಇದು ಮಾಡಿ ಡೀಸೆಲ್ ವೆಹಿಕಲ್ ತೆಗಿತಾರೆ, ಹೆಚ್ಚಿಕೊಂಡು ಪೆಟ್ರೋಲ್ ವೆಹಿಕಲ್ ತೆಗೆದು ಎಲ್ಲ ಆ ರೀತಿ ಮಾಡಲ್ಪಟ್ಟಿದೆ. ಅಂತದ ಪರಲೋಕದಲ್ಲಿ ಇಲ್ಲ. ಪರಲೋಕದಲ್ಲಿ ಯಾವಾಗಲೂ ದೇವರನ್ನ ಸ್ತುತಿ ಮಾಡುವಂತ ಜಾಗವಾಗಿದೆ. ಅಲ್ಲಿ ರೋಗ ಇಲ್ಲ, ಗೋಳಾಟ ಇಲ್ಲ, ಹಲ್ಲು ಕಡಿಯೋಣ ಕಟಕಟ ಇಲ್ಲ. ಅಂತ ಒಂದು ಒಳ್ಳೆ ಒಂದು ಪರಲೋಕ ರಾಜ್ಯ ದೇವರು ನಮ್ಗೆ ಕೊಟ್ಟಿದ್ದಾರೆ ಪ್ರಿಯ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಹೊರತು ಇಲ್ಲೇನೋ ಇದ್ಕೊಂಡು ಬಿದ್ಕೊಂಡು ಇಲ್ಲಿ ಎಷ್ಟು ಒದ್ದಾಟ ನೋಡಿ. ಎಂತ ಕೆಲವೊಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡಿದಾಗ ಎಷ್ಟು ಗಲೀಜಿದೆ, ಎಷ್ಟು ಕೊಳಕಿದೆ. ಅಲ್ಲಿಗೆ ನಮ್ಮನ್ನ ಕರೆದಿದ್ದಾರ? ಇಲ್ಲಿ ಇರಕ್ಕಲ್ಲ ಕರೆದಿದ್ದು, ನಮ್ಮನ್ನ ಕರೆದಿದ್ದು ಆ ರಾಜ್ಯಕ್ಕೆ ಸೇರಿಕೊಳ್ಳ್ರಿ. ನನ್ನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಒಂದು ಸಲ ನೀನ್ ಪ್ರಯಾಸ ಪಟ್ಬಿಟ್ಟು ದೇವರ ಹತ್ರ ಹೋಗ್ಬಿಟ್ರೆ ಸಾಕು. ನೀನ್ ಎಷ್ಟು ಸಾವಿರ ವರ್ಷ, ಲಕ್ಷ, ದಶಲಕ್ಷ, ಕೋಟಿ ವರ್ಷಗಳಾದ್ರೂ ಅಲ್ಲಿಗೆ ಅಂತ್ಯವೇ ಇಲ್ಲ. ಇಲ್ಲಿ ಮನುಷ್ಯನಿಗೆ 60 ವರ್ಷ, 50 ವರ್ಷ, 70 ವರ್ಷ, 80 ವರ್ಷ, ಇಲ್ಲ 100 ವರ್ಷ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಾರೆ, 100 ವರ್ಷ ಬದುಕಿರೋದು ಕಡಿಮೆ, ನಿನ್ನ ಆಯುಷ್ಕಾಲ ಹೆಚ್ಚು ಅಂದ್ರೆ 70, 80 ಅಷ್ಟೇ. ಆ 80 ವರ್ಷಕ್ಕೆ ಓಡಾಡಕ್ಕಾಗಲ್ಲ. 50 ವರ್ಷ, 55 ವರ್ಷ ಈಗಲೇ ನಮ್ಗೆ ನೆಟ್ಟಿಗೆ ಓಡಾಡಕ್ಕಾಗಲ್ಲ. 60 ವರ್ಷ ಹತ್ತತ್ರ ಇದೆ. ಹಲ್ಲೆಲೂಯಾ. ಆದರೆ ಆ ರಾಜ್ಯದಲ್ಲಿ ಇಲ್ಲಿ ಬಿಳಿಗಡ್ಡ ಬರ್ತದೆ, ಅಲ್ಲಿಲ್ಲ. ಅಲ್ಲೆಲ್ಲ ಯವನಸ್ತ್ರೆ. ಯಾಕಂದ್ರೆ ಅದೇ ಆತ್ಮಕ್ಕೆ ಸಾವಿಲ್ಲಲ್ಲ ಪ್ರಿಯನೇ. ಅಂತ ರಾಜ್ಯಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಅದಕ್ಕಾಗಿ ನಾವು ದೇವರ ರಾಜ್ಯವನ್ನ ಕುರಿತು ನಾವು ಈ ಭೂಮಿ ಮೇಲೆ ಬದುಕಬೇಕು. ಒಂದು ಗುರಿ, ಏನಾದ್ರು ಒಂದು ಸಾಧಿಸ್ಬೇಕು ಅಂತ ಈ ಭೂಮಿ ಮೇಲೆ ಇದೆಯಲ್ಲ. ಎಷ್ಟೋ ಜನ ಹೇಳ್ತಾರೆ, ನಾನು ಏನೋ ಒಂದು ಸಾಧಿಸ್ಬೇಕು ಅಂತ ಸಣ್ಣ ಪ್ರಾಯದಿಂದ ಇದ್ದೆ, ನಾನಿವತ್ತು ಜಯ ಸಾಧಿಸ್ದೆ. ಹಲ್ಲೆಲೂಯಾ. ಎಷ್ಟು ವರ್ಷ ಜಯ ಸಾಧಿಸ್ತೀಯಾ? ಎಷ್ಟು ವರ್ಷ ನಿನಗೆ ಸರ್ವಿಸ್ಸು? ಹಲ್ಲೆಲೂಯಾ. ಅಳಿದು ಹೋಗುವಂಥದಕ್ಕೆ ನೀನ್ ಸರ್ವಿಸ್ ಮಾಡಬೇಡ, ಉಳಿಯುವಂಥದಕ್ಕೆ ಮಾಡು.
ಪರಲೋಕ ರಾಜ್ಯದಲ್ಲಿ 1,00,00,000,000,000 ವರ್ಷವಾದರೂ ಅಲ್ಲಿ ನೀನು ಮಾಡಿದ್ದು ಇಲ್ಲಿ ಕಷ್ಟಪಟ್ಟು ಮಾಡಿದ್ರೆ ಅಲ್ಲಿ ನೆಮ್ಮದಿಯಾಗಿರ್ತೀಯ. ಹಾಲೆಲೂಯಾ. ಎಷ್ಟು ಕೋಟಿ ಮಾಡಿದ್ರೆ ಏನು ಮಾಡಿದ್ರೆ ಏನು, ಹೋಗೋದು ಎಲ್ಲಿಗೆ? ದೇವರಲ್ಲಿದ್ರೆ ಪರಲೋಕ, ಇಲ್ಲಾಂದ್ರೆ ನರಕ. ಇದು ಬೇಕಾ? ಅದಕ್ಕಾಗಿ ದೇವರ ಈ ವಾಕ್ಯದ ಮುಖಾಂತರ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಕೆಳಗಿನ ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಹಾಲೆಲೂಯಾ. ಹೀಗಾಗಿ ಏನಂತೆ? ಸದಾಕಾಲ ಕರ್ತನ ಜೊತೆಯಲ್ಲಿ ಇರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಈ ಮಾತುಗಳಿಂದ ಒಬ್ಬರನ್ನೊಬ್ರು ಸಂತೈಸಿರಿ. ಈ ವಿಷಯಗಳನ್ನ ಸಂತೈಸಿಕೊಂಡು ಅವರಿಗೆ ಈ ವಾಕ್ಯಗಳನ್ನ ತೋರಿಸಿಕೊಡ್ರಿ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅವ್ರ ಕುಟುಂಬಕ್ಕೆಲ್ಲ ಪ್ರಾರ್ಥನೆ ಮಾಡ್ರಿ. ದೇವರೇ, ಈ ಕುಟುಂಬ ಈ ವಾಕ್ಯ ತಿಳಿದಿಲ್ಲ, ಈ ಗ್ರಂಥದಲ್ಲಿರುವ ಒಂದು ಮಾತನ್ನು ಗೊತ್ತಿಲ್ಲ ಸ್ವಾಮಿ, ಅವ್ರಿಗೆ ಪ್ರಕಟ ಮಾಡಿಕೊಡು ದೇವ್ರೆ. ಹೀಗೆ ತಿಳಿಸ್ಬೇಕಂತ. ಸಂತೈಸಿ ಅವ್ರಿಗೆ ತಿಳಿಸಿ, ಅವ್ರಿಗೆ ಪ್ರಕಟ ಮಾಡಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಹಾಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ಕೂತ್ಕೊಂಡು ಮಣ್ಕಾಲ ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಸಹೋದರ ದೇವರ ಕಡೆ ಬರ್ಲಿಲ್ಲಪ್ಪ, ಅವನು ಲೋಕದ ರೀತಿ ಇದ್ದಾನೆ. ನಮ್ಮ ತಾಯಿ ಆಗಿರ್ಬೋದು, ಈ ತರ ಒಬ್ರು ಬಂದಿದ್ದೀವಿ, ಇನ್ನೊಬ್ರು ಬರ್ಲಿಲ್ಲ ಸ್ವಾಮಿ. ನಾನು ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಗೆ ಯಾರೂ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಸ್ವಾಮಿ ಎಂಬುದಾಗಿ ಈ ಪ್ರಾರ್ಥನೆ ಅವರು ಹೆಸರಿಟ್ಕೊಂಡು ಪ್ರಾರ್ಥನೆ ಮಾಡ್ತಾ 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 ಒಂದು ದಿವಸ ಬಂದು ನಿಲ್ತಾರವ್ರು. ಹಾಲೆಲೂಯಾ. ಯಾಕೆಂದ್ರೆ ಒಂದೊಂದು ಕುಟುಂಬದಲ್ಲಿ ಇಡೀ ಫ್ಯಾಮಿಲಿಗೆ ಎಲ್ಲೂ ಕರೆದಿಲ್ಲ, ಒಬ್ಬರಿಗೆ ಕರೆದಿದೆ. ಈಗ ನನ್ನ ಕುಟುಂಬದಲ್ಲಿ ನನ್ನ ದೇವರು ಕರೆದ್ರು, ನನ್ನ ನಿಮಿತ್ತ ನನ್ನ ಕುಟುಂಬ, ಹೆಂಡತಿ ಮಕ್ಕಳೆಲ್ಲ ಬಂದರು. ನಿನ್ನ ಕುಟುಂಬದಲ್ಲಿ ನಿನ್ನ ಕರೆದವರೆ, ನಿನ್ನ ಕುಟುಂಬದಲ್ಲಿ ನಿನ್ನ ಕರೆದವರೆ. ನಿಮ್ಮ ಮುಖಾಂತರ ನಿಮ್ಮ ಕುಟುಂಬವೆಲ್ಲ ರಕ್ಷಣೆಗೆ ಬರಬೇಕು. ಆ ರೀತಿಯಾಗಿ ನೀವು ಮಣ್ಕಾಲಾಕಿ ಪ್ರಾರ್ಥನೆ ಮಾಡಬೇಕು. ಅವಾಗ ಆಕಾಶ ಭೂಮಿ ಅಳ್ದೋಗ್ಬೋದು. ದೇವರ ವಚನ ಒಂದು ಅಳ್ದಿಲ್ಲ, ಇದು ಅಳಿಯುವುದೂ ಇಲ್ಲ. ಇದು ಪರಲೋಕಕ್ಕೆ ಕರ್ಕೊಂಡು ಹೋಗೋದು ಮಾರ್ಗದರ್ಶಿಯಾಗಿದೆ. ಇದು ನಿಡ್ಕೊಳ್ರಿ, ಪ್ರಸಂಗ ಮಾಡ್ರಿ, ಅವ್ರಿಗೆ ನಿಲ್ಸಿ ಹೇಳ್ರಿ, ಅಪ್ಪ ಹಿಂಗ್ ಹೇಳ್ತಾ ಇದೆ, ಇದು ಅಮ್ಮ ಹಿಂಗ್ ಹೇಳ್ತಾ ಇದೆ, ಸಹೋದರನೇ ನೋಡು ಇಲ್ಲಿ ವಾಕ್ಯಕ್ಕೆ ನಾನು ಬರ್ದಿದ್ದಲ್ಲ, ಇದು ದೇವರು ತಾನೇ. ಅವರು ಒಂದೊಂದು ಮಾತಿನ ಮೇಲೆ ಇಲ್ಲಿ ಬರೆಯಲ್ಪಟ್ಟಿದೆ. ಅವರು ಒಂದೊಂದು ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ನಾನು ಬರ್ದಿದ್ರೆ ನೀವು ನಂಬೋದು ಬೇಡ. ಆಕಾಶ ಭೂಮಿ ಉಂಟು ಮಾಡಿದ ದೇವರು ಬರ್ದಿದ್ದಾರೆ, ಇದನ್ನ ಗಣನೆಗೆ ತೆಗೆದುಕೊಳ್ರಿ ಅಂತೇಳಿ ಪ್ರಕಟ ಮಾಡ್ರಿ, ಅವ್ರಿಗೆ ತೋರಿಸ್ಕೊಡ್ರಿ. ಹಾಲೆಲೂಯಾ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಯಾಕಂದ್ರೆ ನಾವು ಆಶೀರ್ವಾದ ನಿಜವಾಗ್ಲೂ ಉಂಟು, ದೇವರು ಕೊಡ್ತಾರೆ, ಇಲ್ಲ ಅಂತ ಇಲ್ಲ, ಕೊಟ್ಟಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಲ್ಲ. ಆದರೆ ನಾವು ಎಲ್ಲಿಗೆ ಹೋಗಬೇಕು ಎಂಬುದಾಗಿ ನಾವು ವಾಕ್ಯದಲ್ಲಿ ಫಸ್ಟ್ ತಿಳ್ಕೋಬೇಕು. ಯಾಕಂದ್ರೆ ಅಂತ್ಯ ಕಾಲದಲ್ಲಿದೆ. ಅಕಸ್ಮಾತ್ ದೇವರ ವಾಕ್ಯ ತಿಳಿದೆ ಈ ಲೋಕ ಬಿಟ್ಟು ಬಿಟ್ರೆ ಕಥೆ ಏನು? ಇವತ್ತು ಮೊನ್ನೆ ಹೈದರಾಬಾದ್ನಲ್ಲಿ ಒಂದು ಬಸ್ ಸುಟ್ಟೋಯ್ತು. ಬರ್ಬೇಕಾದ್ರೆ ಬ್ಯಾಂಗ್ಳೂರ್ ಬರ್ಬೇಕಾದ್ರೆ 22 ಜನನೋ 23 ಜನ ಈ ಲೋಕ ಬಿಟ್ರು. ಆದ್ರೆ ಅವರು ನೋಡು, ದೇವರಲ್ಲಿ ಇದ್ದಂಥವ್ರು ಇಲ್ಲದೆ ಇರುವವರು ಗೊತ್ತಿಲ್ಲ. ಆದ್ರೆ ಈ ಲೋಕ ಹೇಳ್ತದೆ, ಅಯ್ಯೋ ಅವ್ರು ಹಿಂಗ್ ಮರಣ ಹೊಂದಿದ್ರು ಅಂತ. ಆದ್ರೆ ಅವರು ದೇವರ ಹತ್ರ ಇದ್ರೆ ಪರಲೋಕ, ಇಲ್ಲಾಂದ್ರೆ ನರಕ. ಇಲ್ಲೂ ಬೆಂಕಿಲಿ ಸುಟ್ಕೊಂಡು ಅಲ್ಲೂ ಬೆಂಕಿಲಿ ಅಂದ್ರೆ ಹೇಗಾಗ್ಬೋದು? ಅಪ್ಪ ಸ್ತೋತ್ರ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು ನಿಮ್ಮ ವಾಕ್ಯ ಬಂದು ಇದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ದೇವರೇ, ನಿಮ್ಮ ನುಡಿಯಾಗಿದೆ ಅಪ್ಪ. ಸ್ತೋತ್ರ ಕರ್ತನೆ. ಹಾಗೂ ಸ್ವಾಮಿ, ಈ ಬಂದಿರೋ ಸಹೋದರ ನೆನೆಸಿ ನಿಮ್ಮ ಕರಗಳು ಒಪ್ಪಿಸ್ಕೊಡ್ತೀನಿ ಸ್ವಾಮಿ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ಆ ಕುಟುಂಬದ ಮೇಲೆ ನಿಂತು ಪ್ರಾರ್ಥಿಸ್ತೀನಿ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ. ಜೀವಳ ತಂದೆ ಆದ ದೇವರೇ, ವಿಡಿಯೋ ಮುಖಾಂತರ ಪ್ರತಿಯೊಂದು ಕುಟುಂಬವನ್ನು ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ವಾಕ್ಯದಲ್ಲಿ ಅನೇಕ ವಿಷಯಗಳನ್ನು ಬೆಳೆಸ್ಕೊಡು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇನೆ, ಜೀವಳ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.